ಮೊದಲನೇದಾಗಿ ಕೇವಲ ಒಂದೆರಡು ದಿನಗಳ ಹಿಂದೆ ಹೇಳಿದ್ದು ಕೂಡ ಇಷ್ಟೊಂದು ಜನ ಬಂದಿದ್ದೀರಿ, ಎಲ್ಲರೂ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಿ, ಧನ್ಯವಾದ. ಸೊ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಪಂಕಜ ಅರುಣ್ ಕುಮಾರ್ ಅವರಿದ್ದಾರೆ, ನಾನು GB ವಿನಯ್ ಕುಮಾರ್, ರಾಜು ಕನಗಣ್ಣನವರು ಮತ್ತು ನಮ್ಮ ದೇವರಾಜ್ ಅವರಿದ್ದಾರೆ. ಕಳೆದ ಬಾರಿ ಜೂನ್ ತಿಂಗಳಲ್ಲಿ ಹೊನ್ನಾಳಿನಲ್ಲಿ ಯಾರು 90% ಜಾಸ್ತಿ ತೆಗೆದಿದ್ರು SSLC PUC ನಲ್ಲಿ, ಸುಮಾರು 200 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ವಿ. ಸೊ ಅದರ ಮುಂದುವರಿದ ಭಾಗವಾಗಿ ಈ ವರ್ಷ 2026ರಂದು ಈ ವರ್ಷ 85% ಜಾಸ್ತಿ ತೆಗೆದ ಅವಳಿ ತಾಲೂಕುಗಳು, ನ್ಯಾಮತಿ ಮತ್ತು ಹೊನ್ನಾಳಿ ತಾಲೂಕಿನ ಪ್ರತಿಯೊಂದು ಗ್ರಾಮದ ಮತ್ತು ಏನು ಹೊನ್ನಾಳಿ ಮತ್ತು ನ್ಯಾಮತಿ ಪಟ್ಟಣಗಳು ಬರ್ತವೆ, ಅಲ್ಲಿ ಮಕ್ಕಳಿಗೆ ಈ ಸರಿ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು PUC ಎರಡೂ ಸೇರ್ಕೊಂಡು ನಾವು ನಂಬರ್ನೇನ್ ಲಿಮಿಟ್ ಮಾಡಿಲ್ಲ. ಹೋದ್ ಸರಿ 200 ಜನ ಇದ್ರು, ಈ ಸರಿ 400 ಜನ ಬಂದ್ರೆ 400, 500 ಜನ ಬಂದ್ರೆ 500, 600 ಜನ ಬಂದ್ರೆ 600 ಜನಕ್ಕೂ ಮಾಡೋಣ ಅಂತಂದು. ಪ್ರತಿಯೊಬ್ಬ ಮಗುಗೂ ಕೂಡ 1,000 ರೂಪಾಯಿ ನಮ್ಮ ಕಡೆಯಿಂದ ಬಹುಮಾನ ಇರ್ತದೆ, ಅವರಿಗೆ ಉತ್ತೇಜನ ಮಾಡೋದಕ್ಕೆ, ಇನ್ಸ್ಪೈರ್ ಮಾಡೋದಕ್ಕೆ. ಆಮೇಲೆ ಅವರಿಗೊಂದು ಮೆಮೆಂಟೋ ಕೊಡ್ತೀವಿ ಮತ್ತು ಸನ್ಮಾನ ಮಾಡ್ತೀವಿ. ಬಟ್ ಬಹಳ ಮುಖ್ಯವಾಗಿ ಅವತ್ತಿನ ದಿನ ಕಳೆದ ಬಾರಿ ಬಹಳ ಯಶಸ್ವಿ ಆಗಿದ್ದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಎಲ್ಲೂ ಸಿಗದಂತ ಮಾಹಿತಿ, ಎಲ್ಲೂ ಸಿಗದಂತ ಮಾರ್ಗದರ್ಶನ, SSLC ಆದ್ಮೇಲೆ ಏನ್ ಮಾಡ್ಬೇಕು, PUC ಆದ್ಮೇಲೆ ಏನ್ ಮಾಡ್ಬೇಕು, ಯಾಕಂತಂದ್ರೆ ಕೇವಲ CET NEET ಮಾತ್ರ ಗೊತ್ತಿರ್ತದೆ. ಅದನ್ ಬಿಟ್ರೆ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿಗೆ ಅಡ್ಮಿಷನ್ ತಗೋಬೇಕು ಅಂತಂದ್ರೆ ಯಾರು ಯೋಚನೆನೂ ಮಾಡಿರೋದಿಲ್ಲ, ಅದ್ರ ಬಗ್ಗೆ ಕೇಳು ಇರೋದಿಲ್ಲ. ಇಸ್ರೋದು ತಿರುವನಂತಪುರಂ ಅಲ್ಲಿ IIST ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಅಂತ. ಈಗ ಯಾರಿಗೋ ಕನಸಿರ್ತತೆ, ನಾನು ಗಗನಯಾನಿ ಆಗ್ಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗ್ಬೇಕು. ಸೊ ಆ ಒಂದು ವಿಚಾರ ಬಂದಾಗ ಈ ಭಾಗ ಅಂತಂದಲ್ಲ, ನಾನು ಇಡೀ ಕರ್ನಾಟಕ ಸುತ್ತಾಡಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಅರಿವಿನ ಕೊರತೆ ಇದೆ, ಮಾಹಿತಿ ಕೊರತೆ ಇರ್ತದೆ. ಸೊ ಈ ರೀತಿ ಮಾಹಿತಿ ಮತ್ತು ಆ ಎಂಟ್ರೆನ್ಸ್ ಎಕ್ಸಾಮ್ ಹೆಂಗಿರುತ್ತೆ, ಸಿಲೆಬಸ್ ಹೆಂಗಿರುತ್ತೆ, ಗ್ರಾಮೀಣ ಮಕ್ಕಳು ಕೂಡ ಅದನ್ನ ಹೆಂಗೆ ಪಾಸ್ ಮಾಡ್ಬೋದು ಅಂತ. ಇವರೆಲ್ಲ ಪ್ರತಿಭಾವಂತ ಮಕ್ಕಳು, 85-90% ತೆಗೆದಿರೋರು. ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ನಾವು ಪುಷ್ ಮಾಡಿದ್ರೆ ಅಂತಂದ್ರೆ ಈ ಎಕ್ಸಾಮ್ಗಳನ್ನ ಪಾಸ್ ಆಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಇನ್ನೊಂದು NIFT ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ. ಇವಾಗ ಫ್ಯಾಷನ್ ಟೆಕ್ನಾಲಜಿ ಅನ್ನೋದು ಬಹಳ, ಅದು ಯಾವತ್ತೂ ಡೌನ್ ಆಗಲ್ಲ. ಅದು ಫ್ಯಾಷನ್ ಟೆಕ್ನಾಲಜಿ ನೀವು ಆ ಕೋರ್ಸ್ ಮಾಡಿದೆ ಅಂತಂದ್ರೆ ಯಾವಾಗ್ಲೂ ಜಾಬ್ ಇದ್ದೇ ಇರ್ತದೆ, ಒಳ್ಳೊಳ್ಳೆ ಜಾಬ್ ಸಿಗ್ತವೆ. ಅದು IITಗೆ ಸಮ, ಅದು NIFT ಅಂತಂದು ಯಾರು ಟ್ರೈ ಮಾಡಲ್ಲ ಈ ಕಡೆಗೆ. ಆಮೇಲೆ ISER ಅಂತ ಬರುತ್ತೆ, IISER ಅಂತಂದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ರಿಸರ್ಚ್ ಅಂತಂದು, IISER ಅಂತ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ರಿಸರ್ಚ್ ಮಾಡೋರಿಗೆ ಬಹಳ ಬೆಲೆ ಇದೆ, ಬೇಡಿಕೆ ಜಾಸ್ತಿ ಇದೆ. ಯಾರು ರಿಸರ್ಚ್ ಮಾಡ್ತಾರೆ ಬಹಳ ಅಂದ್ರೆ ಬಹಳ ಬೇಡಿಕೆ ರಿಸರ್ಚ್ ಮಾಡೋರಿಗೆ. ನಾವು ಪ್ಯೂರ್ ಸೈನ್ಸಸ್ ಅಲ್ಲಿ ರಿಸರ್ಚ್ ಮಾಡೋದು ಅಂತ ಹೇಳ್ತೀವಿ. ಪ್ಯೂರ್ ಸೈನ್ಸ್ ಅಲ್ಲಿ ರಿಸರ್ಚ್ ಮಾಡೋದು, ಫಿಸಿಕ್ಸ್, ಕೆಮಿಸ್ಟ್ರಿ. ಮಕ್ಕಳಿಗೆ ಏನಾಗಿದೆ, MBBS ಅಥವಾ BE ಸಿಗದೆ ಇದ್ರೆ ಸುಮ್ಮನೆ ಒಂದು BSc ಡಿಗ್ರಿ ಇರಲಿ, BA ಡಿಗ್ರಿ ಇರಲಿ ಅಂತ ನೀವು ಲೋಕಲ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂತಾರೆ. ಸರ್ಕಾರ ಒಳ್ಳೊಳ್ಳೆ ಫ್ಯಾಕಲ್ಟಿನ ಇಲ್ಲಿ ಸೇರ್ಸ್ಕೊಂಡಿದ್ರು ಕೂಡ ಗುಣಮಟ್ಟ ಅಂತ ಬಂದಾಗ ಬಹಳ ಇನ್ಇಕ್ವಾಲಿಟಿ ಇರುತ್ತೆ, ತಾರತಮ್ಯ ಇರ್ತದೆ, ಇಲ್ಲಿಗೆ ಹೋಲಿಸ್ಕೊಂಡ್ರೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ. ಸೊ ISER ಅನ್ನೋ ಒಂದು ಕಾಲೇಜಿಗೆ ಅಡ್ಮಿಷನ್ ತಗೊಂಡ್ರೆ ಅವರು ಗೂಗಲ್ ಅಂತ ಕಂಪ್ನಿ, ಮೈಕ್ರೋಸಾಫ್ಟ್ ಕಂಪ್ನಿನಲ್ಲೂ ಕೂಡ ಒಳ್ಳೊಳ್ಳೆ ಜಾಬ್ಗಳನ್ನ ತಗೋಬಹುದು. ಆ ಕೂಡ ಒಂದು ಮಾಹಿತಿ ಕೊರತೆ ಇರ್ತದೆ. ಆಮೇಲೆ ನಾನು ಈ ರಾಜಕಾರಣಕ್ಕೆ ಬಂದಾಗಿಂದ MP ನಾ ಟ್ರೈ ಮಾಡಿದ್ದೆ, ಹೊನ್ನಾಳಿನಲ್ಲೂ ವ್ಯಾಪಕವಾಗಿ ಸುತ್ತಾಡಿದ್ದೀನಿ, ಎಲ್ಲಾ ತಾಲೂಕಲ್ಲೂ ಒಂದು ಮಾತನ್ನ ಹೇಳ್ತಾ ಇದ್ದೆ, ಪ್ರತಿ ಹಳ್ಳಿನಲ್ಲೂ ಕೂಡ ಸರ್ಕಾರಿ ನೌಕರರು ಇರ್ಬೇಕು, ಅದರಲ್ಲಿ ತಹಶೀಲ್ದಾರ್ರಿಂದ ಶುರು ಆಗ್ಬೇಕು ಅಂತ. ತಹಶೀಲ್ದಾರು, ಆಮೇಲೆ IAS ಅಧಿಕಾರಿಗಳವರೆಗೆ ಪ್ರತಿಯೊಂದು ಊರಲ್ಲಿ. ಈಗ ಮಾಹಿತಿ ಇಲ್ಲದೆ ಇರೋದಕ್ಕೆ ಪ್ರಯತ್ನ ಮಾಡಿಲ್ಲ ಅಂತಂದು ಅಧಿಕಾರಿಗಳು ಉಟ್ಕೊಂಡಿರೋದಿಲ್ಲ. ಸೊ ಈಗ ನೀವು ನೋಡ್ತಾ ಇದ್ರಿ, ನಮ್ಮ ಸವಳಂಗದಿಂದ ಬಂದಿದ್ರು, ಅವರು IAS KS ಆಗ್ಬೇಕಂತ ಬಂದಿದ್ದಾರೆ. ಅವರು ಕೂಡ ಬಂಜಾರ ಸಮಾಜಕ್ಕೆ ಸೇರಿದಂತವ್ರು. ಸಣ್ಣ ಒಂದು ಬೆಳವಣಿಗೆ ಆಗ್ತಾ ಇದೆ. ನಾನು ನ್ಯಾಮತಿ ಕಾಲೇಜಿಗೆ ಹೋದಾಗ ಮೇ ಬಿ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಸಿಕ್ಕಿರ್ಬೋದು ಅಂತ ಅನ್ಕೊಂತೀನಿ. ಆ ರೀತಿ ಪ್ರತಿಯೊಂದು ಹಳ್ಳಿನಲ್ಲೂ ಆಕಾಂಕ್ಷಿಗಳು ಬರ್ಬೇಕು. ಇಲ್ಲಿ ಹಣದ ಸಮಸ್ಯೆ ಇಲ್ಲ, ಇಲ್ಲಿ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತದೆ, ಕೆಲವೊಬ್ಬರಿಗೆ ಅದು ತಲೆಯಲ್ಲಿ ಇರುತ್ತೆ, ನಾವು ಲಕ್ಷಗಟ್ಟಲೆ ಸ್ಪೆಂಡ್ ಮಾಡ್ಬೇಕು ಅಂತಂದು. ಇಲ್ಲಿ ನಮ್ಮ ಹತ್ರ ಫೀಸ್ ಕಟ್ಟಿದ್ರು ಕೂಡ ನಾಳೆ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಅವರು ಉಚಿತವಾಗಿ ಅದನ್ನ ಸಂಪೂರ್ಣ ಫೀಸ್ನ ಅವ್ರು ಭರಿಸ್ತಾರೆ. ಎಷ್ಟೊಂದು ಜನಕ್ಕೆ ಮಾಹಿತಿ ಇರೋದಿಲ್ಲ.
ಸೊ ಈ ರೀತಿ ಈ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ಭಾಗದ ಎಲ್ಲಾ ಮಕ್ಕಳಿಗೂ ಕೂಡ ಸಮಗ್ರವಾಗಿ ಅವರ ಭವಿಷ್ಯ ಉಜ್ವಲವಾಗಿರೋದಕ್ಕೆ ಬೇಕಾದಂತ ಮಾಹಿತಿ, ಆಮೇಲೆ ಈ ಹಂತದಿಂದ 10, 11ನೇ ಕ್ಲಾಸ್ 12ನೇ ಕ್ಲಾಸಿಂದ IAS ಮಾಡೋದಕ್ಕೆ ಏನ್ ಮಾಡ್ಬೇಕು, ಎಷ್ಟೊಂದ್ ಜನ ರಾಂಗ್ ಸ್ಟೆಪ್ ತಗೊಂಡು ದಾರಿ ತಪ್ತಾ ಇದ್ದಾರೆ. PUC ಆದ್ಮೇಲೆ ಯಾವ್ದು ಡಿಸ್ಟೆನ್ಸ್ ಕೋರ್ಸ್ ತಗೊಳ್ಳೋದು, ಇವನ್ನೆಲ್ಲದನ್ನು ತಡೆಗಟ್ಟಬೇಕು ಅಂತಂದ್ರೆ ನಾವು ಈ ಒಂದು ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಇವರಿಗೆ ಒಂದು ಅರಿವನ್ನ ಮೂಡಿಸ್ಬೇಕು. ಸೊ ಆ ಒಂದು ಕೆಲಸನ ನಾವು ಅದೇ ಲಾಸ್ಟ್ ಟೈಮ್ ಮಟ್ಟದಲ್ಲಿ ಹಿರೇಕಲ್ ಮಟ್ಟದಲ್ಲಿ ಮಾಡಿದ್ವಿ. ಸೊ ಈ ಸರಿನೂ ಕೂಡ ನಾವು ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರೆಸ್ ಮೀಟ್ ಮಾಡಿಲ್ಲ, ಸುಮ್ಮನೆ ರಿಜಿಸ್ಟರ್ ಆಗಿದ್ದಾರೆ, ಜಸ್ಟ್ ವಾಟ್ಸ್ಆಪ್ ಮೆಸೇಜ್ ನೋಡಿ. ಸೊ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಹೆಚ್ಚು ಪ್ರಚಾರ ಆಯ್ತು ಅಂತಂದ್ರೆ ನಮ್ಮ ನಿರೀಕ್ಷೆ ಒಂದು ಮಿನಿಮಮ್ 400 ಜನ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಮತ್ತೆ ಇದೇನಪ್ಪಾ ಅಂತಂದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಇದು ನಮ್ಮ ಕುರುಬ ಸಮಾಜದ ಮಕ್ಕಳಿಗೆ ಅಂತ ಆ ರೀತಿ ಮಾಡ್ತಾ ಇಲ್ಲ. ಇದು ಪ್ರತಿಯೊಂದು ಸಮಾಜದ, ಪ್ರತಿಯೊಂದು ಧರ್ಮದ ಮಕ್ಕಳಿಗೆ ಇರುವಂತ ಒಂದು ಕಾರ್ಯಕ್ರಮ. ಇದು ಜಾತ್ಯತೀತವಾಗಿ ಪ್ರತಿಯೊಬ್ಬರಿಗೂ ಮಾಡ್ತಾ ಇರುವಂತದ್ದು. ಸೊ ಎಲ್ಲರ ಮಕ್ಕಳು ಬೆಳಿಬೇಕು, ಎಲ್ಲರ ಮಕ್ಕಳು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋಗ್ಬೇಕು ಅನ್ನೋ ನಮ್ಮ ಸ್ವಾಭಿಮಾನಿ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ. ಸ್ವಾಭಿಮಾನಿ ಬಳಗ ಮತ್ತು ಇನ್ಸೈಟ್ಸ್ IAS, ಇವೆರಡು. ಇನ್ಸೈಟ್ಸ್ IAS ಇವತ್ತು ChatGPT ನಲ್ಲಿ ಓಪನ್ ಮಾಡಿದ್ರೆ ವಿಚ್ ಇಸ್ ದ ಟಾಪ್ 3 ಅಥವಾ ಟಾಪ್ 5 ಆಫ್ಲೈನ್ ಕೋಚಿಂಗ್ ಸೆಂಟರ್ಸ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಇನ್ಸೈಟ್ಸ್ IAS ಟಾಪ್ 3 ನಲ್ಲಿ ಬರ್ತದೆ. ChatGPT, Gemini ನೀವೆಲ್ಲ ಚೆಕ್ ಮಾಡಿ ನೋಡಿದ್ರಿ, ಈಗ ಲೈವ್ ಮಾಡಿ ನೋಡ್ಬೋದು. ಸೊ ಅಂತ ಒಂದು ಸಂಸ್ಥೆ ಇವತ್ತು ನಮ್ಮೂರಿಗೆ ಬಂದು, ಹಳ್ಳಿಗೆ ಬಂದು, ಹೊನ್ನಾಳಿ ಮಟ್ಟಕ್ಕೆ ಬಂದು ಇವತ್ತು ಮಕ್ಕಳಿಗೆ ನೇರವಾಗಿ ಮಾರ್ಗದರ್ಶನ ಕೊಡೋ ಕೆಲಸ ಮಾಡ್ತಾ ಇದೆ. ದಾವಣಗೆರೆನಲ್ಲೂ ಕೂಡ ಒಂದು ಕೋಚಿಂಗ್ ಸೆಂಟರ್ ಮಾಡಿದ್ದೀವಿ. ಹೊನ್ನಾಳಿ ಭಾಗದ ಮಕ್ಕಳಿಗೆ ಸುಮಾರು ಜನಕ್ಕೆ ಫ್ರೀ ಆಗಿ PSI KS ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದೀವಿ. ಎಲ್ಲ ಹಳ್ಳಿಯವರಿಗೂ ಕೊಡ್ತಾ ಇದ್ದೀವಿ. ಸೊ ಈ ಕೆಲಸನ ನಾವು ಪ್ರತಿ ವರ್ಷ ಈ ಒಂದು ಕ್ಷೇತ್ರದಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಇದ್ದೀವಿ. ಹೇಳ್ತಿದ್ದಾರೆ, ನಾವು ವಾಟ್ಸ್ಆಪ್ ಮೆಸೇಜ್ ಹಾಕಿರೋದಕ್ಕೆ ಬೇರೆ ಜಿಲ್ಲೆಗಳಿಂದ, ಕಲಬುರಗಿ, ರಾಯಚೂರು, ಬೀದರ್, ನಿಮ್ಗುಕಲ್, ಯಾವ ಗದಗ್, ಈಗ ನಮ್ಮ ಹೆಸರು ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಜಿಲ್ಲೆ ಪರಿಚಯ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬೇರೆ ಜಿಲ್ಲೆಯ ಎಲ್ಲಾ ಸಮಾಜದವ್ರು, ಮತ್ತೆ ನೋಡಿ ಮೇಡಮ್ ಅವ್ರು ಹೇಳ್ತಿದಾರೆ, ಪಂಕಜ ಮೇಡಮ್ ಅವ್ರು ಮುಸ್ಲಿಮ್ಸ್ ಕೂಡ ಕಾಲ್ ಮಾಡಿದ್ರಂತೆ, ಬೇರೆ ಜಿಲ್ಲೆಯವರು. ಸೊ ಒಂದು ಅಂದ್ರೆ ಈ ರೀತಿ ಕಾರ್ಯಕ್ರಮಗಳು ಬೇರೆ ಜಿಲ್ಲೆನಲ್ಲಿ, ಬೇರೆ ತಾಲೂಕಲ್ಲೂ ಆಗ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇದೆ. ನಾವು ಹೇಳಿದೀವಿ, ನಿಮಗೆ ಬರೋದಕ್ಕೆ ತೊಂದರೆ ಇಲ್ಲ ಅಂತಂದ್ರೆ ನೀವು ಬರ್ರಿ ಹೊನ್ನಾಳಿಗೆ ಅಂತ ನಾವು ಹೇಳಿದೀವಿ, ಬೇಡ ಅಂತ ಹೇಳಿಲ್ಲ, ನೀವು ಬನ್ನಿ ಅಂತಾನು ಹೇಳಿದೀವಿ. ಸೊ ಇದಿಷ್ಟು ಪತ್ರಿಕಾಗೋಷ್ಠಿಯ ಉದ್ದೇಶ, ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತ. ಅದನ್ನ ನಮ್ಮ ರಾಜು ಕನ್ಗಣ್ಣನವರು ಅದರ ಸಂಚಾಲಕರಾಗಿ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಪಂಕಜ ಮೇಡಮ್ ಅವರು ಬಹಳ ಸಹಕಾರ ಮಾಡ್ತಾ ಇದ್ದಾರೆ. ಆಮೇಲೆ ನ್ಯಾಮತಿ ಭಾಗದಲ್ಲಿ ಅಲ್ಲಿ ನಮ್ಮ ಹುಡುಗರು ಸಂದೀಪ್ ಅಂತಂದು, ಮಕ್ಕಳು ಮತ್ತು ಪೇರೆಂಟ್ಸ್ ಇಬ್ರು ಬರ್ಲಿ ಅನ್ನೋದು ನಮ್ಮ ಉದ್ದೇಶ. ಕಂಪಲ್ಸರಿ ಪೋಷಕರು ಇಬ್ರು ಬಂದ್ರು ಅಂತಂದ್ರೆ ಅವ್ರಿಗೂ ಕೂಡ ಒಂದು ಇದ್ರ ಬಗ್ಗೆ ಅರಿವು ಸಿಗ್ತದೆ ಅಂತ.